ಸೊ ಅದೇ ಒಂದು ಖುಷಿಯ ವಿಷಯ ನನಗೆ. ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇದರಲ್ಲಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ, ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು, ನಮ್ಮ ಊರು ಮಂಗಳೂರಲ್ಲಿ. ಸೊ ನನಗೆ ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಬೆಳೆದಿದ್ದು ಓದಿದ್ದು ಎಲ್ಲ ಮಂಗಳೂರಲ್ಲೇ. ಬಟ್ ಸಿನಿಮಾ ಅಂತ ಬಂದಾಗ ನನಗೆ ಯಾವತ್ತಿಗೂ ಮಂಗಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವ ಕನ್ನಡ ಸಿನಿಮಾದಲ್ಲೂ ಸಿಕ್ಕಿರಲಿಲ್ಲ. ಸೊ ತುಳು ಸಿನಿಮಾದಲ್ಲಿ ಮಾಡಿದ್ರಿಂದ ನನಗೆ ಈ ಸಾಂಗ್ ಪೂರ್ತಿ ನಾವು ಮಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಬೀನ್ ಆನ್ ಅಮೇಝಿಂಗ್ ಜರ್ನಿ. ಸಾಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನೀವೆಲ್ಲರೂ ಸಾಂಗ್ನ ನೋಡಿ ನಮ್ಮ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಮೂಲಕ ನಾನು ರೂಪೇಶ್ ಅವ್ರಿಗೆ ಹಾಗೂ ನಮ್ಮ DOP ವಿನೋದ್ ಸರ್, ಲಾಯ್ ಅವ್ರಿಗೆ, ರಜತ್, ಆ್ಯಂಡ್ ಆಲ್ಸೋ ನಮ್ಮ ಎಡಿಟರ್ ರಾಹುಲ್, ಪ್ರತಿ ತಂಡದವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೆಕ್ಸ್ಟ್ ಡೇ ನಾವು ಏನೇ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಆಗಿರುತ್ತೆ, ಎಫರ್ಟ್ಸ್ ಆಗಿರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅಲ್ಲ, ಬಿಕಾಸ್ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾವು ಮಾಡೋ ಕೆಲಸ ಯಾವತ್ತೂ ಮಾತಾಡಬೇಕು ಅಂತ. ನಾನು ಏನು ಮಾತಾಡ್ತೀನಿ ಅಂದರೆ, ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ, ನೀವು ಮಾತಾಡೋಕೆ ಮುಂಚೆ ನಮ್ದು ಒಂದು ಕ್ವೆಶ್ಚನ್ನೇ. ಸೊ ಏನಾದರೂ ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ, ಬಟ್ ಇವತ್ತು ಕಪಲ್ ಅಂದರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದ್ದೀವಿ ಸ್ಪೆಷಲ್ ಗೆಸ್ಟ್ ಆಗಿ. ಅವರೇ ನಮ್ಮ ಗೀತೆಯನ್ನು ಲಾಂಚ್ ಮಾಡ್ತಾರೆ. ಸ್ವಲ್ಪ ಸ್ಪೆಷಲ್ ಆಗಿ ಮಾಡಬೇಕು, ಬಿಕಾಸ್ ನಾವೆಲ್ಲ ಇನ್ನೂ ತುಂಬ ಹೊಸಬರು ಈ ಇಂಡಸ್ಟ್ರಿಗೆ. ಸೊ ಜನರಿಗೆ ಹತ್ತಿರ ಆಗಬೇಕು ಅಂತಂದರೆ ನಮ್ಮ ಸಾಂಗ್ ಸುಮ್ಮನೆ ನೋಡಲ್ಲ, ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ. ಲವ್, ನಮ್ಮ ಸಾಂಗ್ ಬೇರೆ ಲವ್ ಸಾಂಗು. ಸೊ ಹಾಗಾಗಿ ಏನು ಮಾಡೋಣ ಅಂತ ಅಂದಾಗ ನನಗೊಂದು ಥಾಟ್ ಬಂತು. ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದ್ದಾರೆ, ಅದು ನನಗೆ ಯಾರು ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡಿಸೋಣ ಅಂತ. ಸೊ ಅದರಲ್ಲಿ ಟಾಪ್ 5 ನನಗೆ ನನ್ನ ತಲೆಗೆ ಬಂದಿರೋಂಥವ್ರನ್ನ ನಾನು ಕರೆದಿರೋದು. ಮೊದಲನೇದಾಗಿ ಗುರುಕಿರಣ್ ಸರ್. ಏನಕ್ಕೆ ಅವರು ಆ್ಯಂಡ್ ಅವ್ರ ವೈಫು ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದರೆ, ಕೇಳ್ಬೋದು, ಎಲ್ಲರೂ ಹೇಳ್ಬೋದು, ಅವ್ರು ಲವ್ ಮಾಡಿ ಅಲ್ಲ ಅಲ್ವಾ, ಅವ್ರ ಅರೇಂಜ್ ಆಗಿ ತಾನೇ ಮದುವೆ ಆಗಿರೋದು. ಅರೇಂಜ್ ಆದ್ಮೇಲೆ ಲವ್ ಆಗಿದೆ. ನನಗೆ ಅವ್ರನ್ನ ತುಂಬ ಪರ್ಸನಲಿ ಗೊತ್ತು. ನನಗೆ ಎಲ್ಲ ಸಿನಿಮಾಗೆ ಗುರುಕಿರಣ್ ಸರ್ ತುಂಬ ದೊಡ್ಡ ಸಪೋರ್ಟ್ರು. ಬಟ್ ಮದುವೆ ಅಂದರೆ ಅರೇಂಜ್ ಮ್ಯಾರೇಜ್ ಆದಮೇಲೆ ಈ ರೇಂಜಿಗೆ ಲವ್ ಮಾಡಿರೋರನ್ನ ನೋಡಿಲ್ಲ ನಾನು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟಾದಲ್ಲಿ ನಾವು ಆ್ಯಡ್ ಮಾಡ್ಬೋದು ಅಂತ ಗುರುಕಿರಣ್ ಸರ್ನ ಕೇಳಿದೆ. ಆ್ಯಂಡ್ ಅವರು ಪಾಪ ಮಂಗಳೂರಲ್ಲಿದ್ದರು. ನನ್ನೊಂದು ಕಾಲ್ಗೆ ನಾನು ಬರ್ತೀನಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಆ್ಯಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಾದಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ, ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸಲ್ಲಿ. ಅಲ್ಲಿ 2 ಸಾಲಿಡ್ ಲವರ್ಸ್ ಇದ್ದರು. ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು. ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು. ಆದರೆ ಅವ್ರು ಈ ರೇಂಜಿಗೆಲ್ಲ ಒಳಗಡೆ ಲವ್ ಇದೆ, ಲವ್ ಸ್ಟೋರಿ ಇದೆ ಅಂತ ತುಂಬ ಸಲ ಹೇಳ್ಕೊಂಡಿದ್ರು. ಆ್ಯಂಡ್ ಹೊರಗೆ ಬಂದಾಗ ಅದು ನಾನು ತುಂಬ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ಅವರ ಲವ್ ಯಾವ ರೀತಿ ಇದ್ದು ಅಂತ ನನಗೆ ಗೊತ್ತಾಯಿತು. ಜಾಸ್ತಿ ಮಾತಾಡಲ್ಲ, ಬಟ್ ತುಂಬ ಲವ್ ಇದೆ ಅವ್ರ ಮಧ್ಯೆ. ಆ್ಯಂಡ್ ಗುರೂಜಿ ಅವರು ಡೆಫಿನೆಟ್ಲಿ ನನ್ನ ಗೆಸ್ಟು ಅಂತ ನಾನು ಫಿಕ್ಸ್ ಆಗಿದ್ದೆ. ಆ್ಯಂಡ್ ರಜಿತಾ ಮೇಡಮ್, ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಲಿಯಾ. ಓಕೆ, ಅದು ಆಬಿದ ಆಲಿಯಾ ಯಾವಾಗಲೂ ಕನ್ಫ್ಯೂಸ್ ಆಗೋದು, 2 ಹೆಸರಿರೋದ್ರಿಂದ. ಹಾಡೆಲ್ಲ ಮಾಡಿದ್ದೀನಿ. ಆಲಿಯಾ ಆಬೇದ, ವೆಲ್ಕಮ್, ಆಯಿತಾ. ಆ್ಯಂಡ್ ಅದಾದಮೇಲೆ ರೂಪೇಶ್ ರಾಜಣ್ಣ ಅವ್ರು ಏನಕ್ಕೆ ಅಂತಂದರೆ, ಬಿಗ್ ಬಾಸಲ್ಲಿ ಒಂದಿನ ರಾತ್ರಿ ಅಂದರೆ ಮನೆಯವರೆಲ್ಲ ಬರೋ ಅಂಥ ಟಾಸ್ಕ್ ಇತ್ತು. ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲ್ಗೆಲ್ಲ ಬಿದ್ದಿರೋ ಅಂಥ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರ. ಸೊ ಪ್ಯೂರ್ ಲವ್ ಏನು ಅಂತ ಅವರು ಪ್ರೂವ್ ಮಾಡಿದ್ರು ಬಿಗ್ ಬಾಸಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ 5 ಅಂತ ಬಂದಾಗ ರೂಪೇಶ್ ರಾಜಣ್ಣ ಆ್ಯಂಡ್ ಅವ್ರ ವೈಫು, ನಮಗೆ ಅಕ್ಕ ಅವರು. ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಕೇಳಿಲ್ಲ ನೀವು ಎಲ್ಲಿದ್ದೀರಾ ಅಂತ. ನನ್ನ ಹಿಂಗೆ ಫಂಕ್ಷನ್ ಇದೆ, ಗುರೂಜಿ ಮತ್ತು ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನೂ ಕರೆದಿಲ್ಲ, ಹಿಂಗಿದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ನಾನು ಇಲ್ಲಿ ತನಕ ಅವ್ರನ್ನ ಮೀಟ್ ಆಗಿಲ್ಲ. ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದರೆ, ಒಂದಿನ ಮುಂಚೆ ಮಾಡಿದ್ದು ನಾನು, ಇಲ್ಲ ನಾನು ನೋಡ್ತೀನಿ, ನಾನು ನೋಡಿದ್ದೀನಿ, ನಿಮ್ಮ ಸಿನಿಮಾ ಬಗ್ಗೆ ಕೇಳಿದ್ದೀನಿ, ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ 10 ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು. ಸೋ ಸ್ವೀಟ್ ಆಫ್ ಯು. ಬಟ್ ಈ ಕಪಲ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ವಿನಯ್ ಅವರು ನಮ್ಮ ಥರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದರೆ ನಾವೊಂದು ಸ್ವಲ್ಪ ಸಾಫ್ಟಾಗಿ ಆರಾಮ್ಸೆ ಹೋಗ್ತಾ ಇದ್ದೀವಿ ಮುಂದೆ. ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದು ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗಲ್ಲಿ ಜೋರಾಗಿತ್ತು. ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ
ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನು ಗಂಡನ ಬಗ್ಗೆ ಮಾತಾಡಿದ್ದು ಆ್ಯಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವರಿದ್ದರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ನಿಸ್ತು. ಅವರಿಬ್ಬರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಆ್ಯಂಡ್ ಅಕ್ಷತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ಬರು ನಮ್ಮ ಕೆಟಗರಿ ಅವರು, ಅಂದರೆ ನಾನು ಆ್ಯಂಕರು, ಅವರು ಆ್ಯಂಕರು, ನಿರಂಜನ್ ದೇಶಪಾಂಡೆ. ಅವ್ರು ಇನ್ನೂ ಆನ್ ದಿ ವೇನಲ್ಲೇ ಇದ್ದಾರೆ, ಟ್ರಾಫಿಕಲ್ಲೇ ಇದ್ದಾರೆ. ಆದಷ್ಟು ಬೇಗ ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಅವ್ರು ಏನಕ್ಕೆ ಅಂತಂದರೆ ಅವರು ಹಾಗೆ ತುಂಬ ಮಾತಾಡ್ತಾರೆ, ಇಬ್ಬರು ತುಂಬ ಆ್ಯಕ್ಟಿವ್ ಕಪಲ್ ಅವರು. ಸೊ ಅವರ ಪ್ರೀತಿ ಕೂಡ ಒಂದು ರೀತಿಯಲ್ಲಿ ತುಂಬ ಅಟ್ರಾಕ್ಟ್ ಆದಂಥ ಒಂದು ಕಪಲ್ ಅಂತ ಹೇಳ್ಬೋದು. ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ. ಸೊ ಇದು ನನ್ನ ಕಾನ್ಸೆಪ್ಟು. ಸೊ ಇವತ್ತು ಈ ಲವ್ ಹಾಡನ್ನು, ಲವ್ ಯು ಅನ್ನೋವಂಥ ಸಾಂಗನ್ನು ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಜೆನ್ಯೂನ್ ಆಗಿರುವಂಥ ಎಫರ್ಟು ಆ್ಯಂಡ್ ಇದೊಂದು ಸ್ಟ್ರೇಟ್ ಆಗಿರುವಂಥ ತುಳು ಸಿನಿಮಾ ಆ್ಯಂಡ್ ಕನ್ನಡದಲ್ಲೂ ಬರ್ತಾ ಇದೆ, ಎರಡೂ ಭಾಷೆಯಲ್ಲೂ ಬರುವಂತಹ ಸಿನಿಮಾ. ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ. ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್. ಆ್ಯಂಡ್ ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ನ ವೇದಿಕೆ ಇದು. ಅವ್ರು ಇವತ್ತು ಬಂದಿಲ್ಲ, ಏನಕ್ಕೆ ಅಂತಂದರೆ 24ಕ್ಕೆ ನಮಗೆ ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಇದೆ. ಸೊ ಕೆಲಸಗಳು ಮುಗ್ದಿಲ್ಲ. ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದ್ದಾರೆ ಅಲ್ಲಿ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಪ್ರೊಡ್ಯೂಸರ್ಸ್ ಏನು ಅವ್ರಿಗೆ ಬರೋದೇ ಇಲ್ಲ ಎಲ್ಲೋ, ಅವರು ಏನೇ ಇದ್ದರೂ ನಾವಿದ್ದೀವಿ ನಿನ್ನ ಮುಂದೆ ಹೋಗುವಂಥ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಬಂದಿರೋವಂಥ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನು ಲಾಂಚ್ ಮಾಡೋಣ. ಆ್ಯಂಡ್ ನಮ್ಮ ಸಿಂಗರು ಬಂದಿದ್ದಾರೆ, ರಜತ್ ಹೆಗ್ಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ಸ್ ಅ ಲಾಟ್. ಲವ್ ಇರೋದು ಬರೀ ಸಿನಿಮಾದಲ್ಲಿ ಮಾತ್ರ ಅನ್ಸುತ್ತೆ. ಸ್ಟ್ರೇಟ್ಗೆ ಹಾರ್ಟಿಗೆ ಬೇಡ ಬಿಟ್ರಿ. ನಿಜ ಜೀವನದಲ್ಲಿ ಲವ್ ಅನ್ನೋ ಪದ ತುಂಬ ಇಟ್ಸ್ ಓವರ್ ರೇಟೆಡ್. ಐ ಥಿಂಕ್ ಇಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಐ ವಿಲ್ ಸೆಕೆಂಡ್ ಇಟ್. ಆ್ಯಕ್ಚುಲಿ ನನಗೇನು ಬರೆದಿದ್ದು, ಆ ಫೋಟೋ ಕೆಳಗಡೆ ಬರೆದಿದ್ರಲ್ಲ, ಪ್ರೀತಿಯಲ್ಲಿ ಗೆದ್ದ ಏನದು, ಪ್ರೀತಿ ಗೆದ್ದ. ಪ್ರೀತಿಯಲ್ಲಿ ಯಾವತ್ತು ಬೀಳೋದೆ, ಗೆಲ್ಲೋದು ಕಮ್ಮಿ. ಗೆಲ್ಲೋದು ಯಾರು ಅಂದರೆ ರೋಮಿಯೋ ಜೂಲಿಯೆಟ್ ಕ್ಲೈಮ್ಯಾಕ್ಸ್ ಗೊತ್ತು, ಲೈಲಾ ಮಜ್ನು ಕ್ಲೈಮ್ಯಾಕ್ಸ್ ಗೊತ್ತು, ಮುಮ್ತಾಜ್ ಶಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು. ಸೊ ಆ್ಯಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಗೆದ್ದವರು ಯಾರು ಉಳಿದಿಲ್ಲ ಅಂತ ಅನಿಸುತ್ತೆ. ಬಟ್ ಅಫ್ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡೋಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಬರಬೇಕಿತ್ತು. ನೀವು ಹೇಳಿ ಸರ್ ಸೀಕ್ರೆಟ್, ನೀವು ಹೇಳಿ. ಅದಕ್ಕೆ ಹಂಗೆ ಫ್ಲೋರ್ನಲ್ಲಿ ಬಂದ್ಬಿಡ್ತು, ಹಂಗೆ ಹೋಲ್ಡ್ ಮಾಡಿಬಿಟ್ರು. ಅದು ಆ್ಯಕ್ಚುಲಿ ಯೋಚನೆ ಮಾಡ್ದ, ಒಂದು ಕರೆದ್ರೆ ಇನ್ನೊಂದು 30ಕ್ಕೆ ಬೇಸರ ಆಗೈತೆ ಅಂತ. ಸೊ ಆ ಕ್ಯಾಲ್ಕುಲೇಷನ್. ಇದು ಮಂಗಳೂರು ಹುಡುಗರೆಲ್ಲ ಲವ್ ಮ್ಯಾರೇಜ್ ಎಲ್ಲ ಕಷ್ಟ ಕಮ್ಮಿ ಅಲ್ಲ, ಲವ್ ಮಾಡಲ್ಲ ನೀನು. ನನಗೆ ಈಗ ನಂಬಕ್ಕಾಗಲ್ಲ. ಬಟ್ ಆ್ಯಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿನ ಗೊತ್ತು. ಅವನು ಆ್ಯಕ್ಚುಲಿ ಐ ನೋ ಹಿಮ್ ಫ್ರಮ್ ವೆರಿ ಲಾಂಗ್. ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ಹಿ ವಾಸ್ ಎ ಆ್ಯಂಕರ್ ಆ್ಯಂಡ್ ವೆರಿ ಡಿಮಾಂಡೆಡ್ ಆ್ಯಂಕರು. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಈಸ್ ಅ ವೆರಿ ಹಾರ್ಡ್ ವರ್ಕರ್. ನಾನು ಆ್ಯಕ್ಚುಲಿ ಅವ್ನ ಫಸ್ಟ್ ಫಿಲ್ಮಲ್ಲಿ ಜೊತೆಗಿದ್ದೀನಿ, ನಾನು ಹಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇರ್ತೀನಿ. ಸೊ ರಿಯಲಿ ಹಾರ್ಡ್ ವರ್ಕರ್. ನಾನು ಹೇಳೋದು, ಒಂದು ಪಿಕ್ಚರು ಸ್ಟಾರ್ಟಿಂಗಿಂದ ಕೊನೆ ತನಕ ಆ ಡೆಡಿಕೇಶನ್ ಯಾವುದೇ ಹೀರೋ ಇಟ್ಟರು 100% ಅವ್ರ ಗೆಲುವು ಖಚಿತ ಅಂತ ಹೇಳ್ಬೋದು. ಯಾಕಂದರೆ ಅಂಟಿಲ್ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲ್ಯಾನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಎವ್ರಿಥಿಂಗ್ ಈ ಗೆಟ್ಸ್ ಇನ್ವಾಲ್ವ್ ಸೋ ಮಚ್. ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಎಲ್ಲ ಹೀರೋಗಳಿಗಿದ್ದರೆ ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು 20-30% ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಹಿ ಈಸ್ ವರ್ಕಿಂಗ್ ಸೋ ಹಾರ್ಡ್. ಸೊ ಅವನ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ. ಆ ಕಡೆ ಹೀರೋಯಿನ್ ಅಷ್ಟೇ, ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು. ಅವ್ರ ತಂದೆ, ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ. ಸೊ ಐ ನೋ ದೆಮ್ ಫ್ರಮ್ ವೆರಿ ಲಾಂಗ್. ಸೊ ಇದರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ಸ್ ಸುನೀಲ್ ಅಣ್ಣ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್. ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ. ಸುನೀಲ್ ಶೆಟ್ಟಿ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ಗುರುಕಿರಣ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟರ್ ಆಗಿ ಅಂತ. ಯಾಕೆ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು, ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ. ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದರು. ಅದೇ ಟೈಮಿಗೆ ನನಗೆ ಸಿಕ್ತು ಫಿಲ್ಮು. ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಯಲ್ಲಿ 1 ವರ್ಷ ಜಾಸ್ತಿ. ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ. ಐ ವಾಸ್ ಮೋರ್ ಇನ್ ಬಾಂಬೆ. ದೊಡ್ಡ ಪಿಕ್ಚರ್ ಸಿಕ್ತು, ಬಟ್ ಅನ್ಲಕ್ಕಿಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ. ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ಬರು ಇದ್ದ 2 ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು, ಬಟ್ ನಥಿಂಗ್ ಟುಕ್ ಆಫ್. ಸೊ ಸುನೀಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್. ಯಾಕಂದರೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್ ಆವತ್ತಿಂದ. ಆಗ ಒಂದು
ಮಿಸ್ಚಿಫ್ ಅಂತ ಅಂಗಡಿ ಇತ್ತು. ಸೊ ನಮ್ದು ಯೂಶ್ವಲಿ ವಾರ್ಡನ್ ರೋಡಲ್ಲಿ, ನಮ್ದು ಯೂಶ್ವಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆಯಲ್ಲಿ. ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್. ಈ ಕಡೆಯಿಂದ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರೆ. ಸೊ ಗುಡ್ ಟ್ರೈ. ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಚಿತ್ರ ಒಳ್ಳೆಯದಾಗಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು. ಕೇಳೋಣ. ಈಗ ಸ್ವಲ್ಪ ಲವ್ ಬರ್ತಾ ಇದೆ ಇನ್ನು. ನಿಮ್ಮ ಸಾಂಗ್ ರಿಲೀಸ್ ಆದಮೇಲೆ ಇನ್ನೊಮ್ಮೆ ಲವ್ ಅಲ್ಲಿ ಬೀಳ್ತೀನ ಅಂತ. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಐ ಡೋಂಟ್ ಟು ಸೇ ಸಮಥಿಂಗ್ ಅಬೌಟ್ ರೂಪೇಶ್. ಇವತ್ತು ನಾನು ಬಂದಿದ್ದಕ್ಕೆ ಕಾರಣ ರೂಪೇಶ್. ಬಿಕಾಸ್ ನಾನು ರೂಪೇಶನ್ನೇ ಎಷ್ಟು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಸಚ್ ಎ ಅಮೇಝಿಂಗ್ ಪರ್ಸನ್. ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಬಂತು. ಆ್ಯಂಡ್ ಯು ಕಾಂಟ್ ಹೈಡ್ ಗುಡ್ ಪೀಪಲ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್. ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್. ಆಗಲ್ಲ, ಒಂದು 4 ಎಪಿಸೋಡ್ ಇದೆ. ಚಿಕ್ಕದಾಗಿ. ಸೊ ನಮ್ಮದು ತುಂಬ ಚಿಕ್ಕ ವಯಸ್ಸಿಂದ ಒಂದು ಲವ್ ಸ್ಟೋರಿ ಅಂದರೆ ಇಟ್ ಈಸ್ ಮೋರ್ ಲೈಕ್ ಫ್ರೆಂಡ್ಶಿಪ್. ಓಕೆ. ಮೇಡಮ್ ಮತ್ತು ಸರ್ ಹೇಳ್ದಂಗೆ ಇಟ್ ಈಸ್ ಮೋರ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ದಟ್ ಇಂಡಿಪೆಂಡೆನ್ಸ್ ದಟ್ ಯು ಗಿವ್ ಇನ್ ಲವ್ ಇಸ್ ವಾಟ್ ಯು ಕ್ಯಾರಿ ಥ್ರೂ ಔಟ್ ದ ಲೈಫ್. ನಾನು ಒಂದು 10-12 ವರ್ಷ, ಇವಳಿಗೊಂದು 8 ವರ್ಷ ಇತ್ತು, ನಮ್ಮ ಅತ್ತೆ ಮಗಳೇ. ಸೊ ಅವಾಗಲಿಂದ ಇದೊಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ವಿ ಹವ್ ಬೀನ್ ಮ್ಯಾರಿಡ್ ಫಾರ್ 17 years ನೌ. ಆ್ಯಂಡ್ ಒಂದು ಹಾಫ್ ಸೆಂಚುರಿ ಹಾಕೋಣ ಅಂತ ಅನ್ಕೊಂಡಿದ್ದೆ. ಡೆಫಿನೆಟ್ಲಿ ಹಾಕೋಣ, ಹಾಫ್ ಸೆಂಚುರಿ ಪಾರ್ಟಿ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಸೊ ಅಕ್ಷತಾ, ನೀವು ಹೇಳಿ, ವೆನ್ ಡಿಡ್ ಯು ಥಾಟ್ ಲೈಕ್ ಓಕೆ ಈಸ್ ಮೈ ಲೈಫ್ ಪಾರ್ಟ್ನರ್ ಅಂತ? ಚೈಲ್ಡ್ಹುಡ್ಡಿಂದನೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಹೌದಾ? ಅವಾಗಲೇ ಅನ್ಕೊಂಡಿದ್ರಿ ನೀವು ಮಾಡ್ಬೇಕು ಅವ್ರಿಗೆ? 17 years ಹಿಂದೆ ಹೋಗ್ಬೇಕು ನೀವು. ಅವಾಗ ಹೇಗಿದ್ರಿ? ಆ ಥರ ಥಾಟ್ ಬರ್ಬೇಕು ನಿಮಗೆ. ಆ್ಯಕ್ಚುಲಿ ವಿನಯ್ ಅವ್ರನ್ನ ನಾವು ಆನ್ ಸ್ಕ್ರೀನ್ ಎಲ್ಲ ನೋಡಿದಾಗ ಸ್ವಲ್ಪ ಈ ರಗಡ್, ಈ ಹುಡುಗಿರಿಗೆ ಬ್ಯಾಡ್ ಬಾಯ್ ಲುಕ್ಸ್ ಇಷ್ಟ ಆಗುತ್ತೆ, ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಏನಾದರೂ ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವು ಮಾಡಬೇಕು. ಅಂದರೆ ಇವಾಗ ನನ್ನ ಮಗನಿಗೆ 16 ವರ್ಷ. ಈಗ ಪ್ರಪೋಸ್ ಮಾಡಿದ್ರೆ ನಾನು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ಅವನಿಗೆ. ಇಲ್ಲ, ಅದೃಷ್ಟ ಒಂದು ಅಪ್ಪ ಅಮ್ಮ ಪ್ರಪೋಸಲ್ ನೋಡ್ತಾ ಇದ್ದೀವಿ ನಾವು ಅಂತ. ಬಟ್ ದೆನ್ ಚಿಕ್ಕ ವಯಸ್ಸಿಂದ ಬರೀ ಪಾರ್ಟ್ನರ್ ಆಗಲ್ಲ, ಒಂದು ಫ್ರೆಂಡ್ ಆಗಿ, ಒಂದು ಕಂಪ್ಯಾನಿಯನ್ ಆಗಿ, ಶಿ ಹಸ್ ರೆಸ್ಪೆಕ್ಟೆಡ್ ಮೀ ಆ್ಯಂಡ್ ಮೈ ಪ್ರೈವಸಿ ಆ್ಯಂಡ್ ಮೈ ವರ್ಕ್ ದಟ್ ಐ ಡೂ. ತುಂಬ ಸಪೋರ್ಟ್ ಮಾಡಿದ್ದಾಳೆ. ಆ್ಯಂಡ್ ಐ ಲವ್ ಯು ನೌ ಆ್ಯಂಡ್ ಫಾರ್ ಎವರ್. ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಫಸ್ಟ್ ಆಫ್ ಆಲ್, ಜೈ ಅನ್ನೋ ಸಿನಿಮಾ ಒಂದು ಪ್ರೊಮೋ ನೋಡಿದಾಗಲೇ ಗೊತ್ತಾಯಿತು ರೂಪೇಶ್ ಅವರು ಜಯಕಾರ ಆಗ್ತಾರೆ ಅಂದ್ಬಿಟ್ಟು ಇಂಡಸ್ಟ್ರೀಲಿ. ಆ್ಯಂಡ್ ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ಇಟ್ ಡಸಂಟ್ ಲುಕ್ ಲೈಕ್ ಯು ಆರ್ ಡೂಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ನೋಡಿ, ನಾನು ಮೀಟ್ ಮಾಡ್ತಿರೋದೇ ಇವತ್ತು. ಬಟ್ ದೆನ್ ಬಿಗ್ ಬಾಸ್ ಅಂತ ಬಂದಾಗ ವಿ ಆಲ್ ಬಿಕಮ್ ಅ ಫ್ಯಾಮಿಲಿ. ಸೊ ವಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಆ್ಯಂಡ್ ಈ ಪ್ರೊಮೋ ನೋಡಿದಾಗ ಐ ರಿಯಲಿ ವಿಶ್ ಮ್ಯಾನ್ ಇಟ್ಸ್ ಗೋನ್ ಬಿ ಅ ಸೂಪರ್ ಡೂಪರ್ ಹಿಟ್. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ಗೆಸ್ ಹಾಡು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಐ ಆಮ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಟು ಸಿ ದ್ಯಾಟ್. ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗೂ ತುಂಬ ಧನ್ಯವಾದಗಳು. ಅದೇ ಥರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸಲ್ಲಿ ಏನು ಮಗನಾಗಿ ನೋಡಿದ್ದೆ, ಈಗಲೂ ಹಾಗೆ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಲಿಸಿ ನಾನು ತುಂಬ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನು ಯಾರು ಇಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬ ಅವ್ನ ಮಗನಾಗಿಯೂ ನೋಡ್ತೀನಿ, ಒಂದು ಲವರ್ ಆಗಿಯೂ ನೋಡ್ತೀನಿ. ಅದರಲ್ಲೇನೋ ಆ ಥರ ಎರಡು ಕನೆಕ್ಷನು ಕನೆಕ್ಟ್ ಆಗಿತ್ತು ನನಗೆ. ಅದೇನೋ ಗೊತ್ತಿಲ್ಲ, ಎರಡು ಹೃದಯ ಇದ್ದಂಗೆ ನಮಗೆ. ಅದೇ ಥರ ನಮ್ಮ ರೂಪೇಶ್ ರಾಜಣ್ಣ, ನಮ್ಮ 3 ಜನ ತುಂಬ ಚೆನ್ನಾಗಿದ್ದು. ಆ 3 ಜನದಿಂದ ಇಲ್ಲಿ ಕರ್ಕೊಬಂದು ನನ್ನ ಹೆಂಡತಿ ಹತ್ರ ಬಡ್ಡೆ ನಿಲ್ಲಿಸಿದ್ದೆ. ಈ ಬಿಗ್ ಬಾಸ್ಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ. ನಾವು ಇಬ್ಬರು 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸ್ಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ನೋಡ್ತೀನಿ ನೋಡಿ, ಅವ್ರೇನಾದ್ರು ಹೇಳಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡ್ತಿನ ತುಂಬ ಇಷ್ಟಪಡ್ತೀನಿ. ಅಂದರೆ ಸರಸ್ವತಿಯಾಗಿ ನೋಡ್ತೀನಿ, ಲಕ್ಷ್ಮಿಯಾಗಿ ನೋಡ್ತೀನಿ, ದುರ್ಗಿಯಾಗಿ ನೋಡ್ತೀನಿ. ಆಗಾಗ ಅಡುಗೆ ಮನೆಯಿಂದ ಸೌಟ್ ಏನಾದರೂ ಬೀಳ್ತಾರತ್ತ ಸರ್ ಅಲ್ಲಿಗೆ? ಇಲ್ಲ, ನಾನು ಮನೆಯಲ್ಲಿ ಏನು ಮಾತಾಡಲ್ಲ, ಮೌನವಾಗಿರ್ತೀನಿ. ನನ್ನ ಹೆಂಡ್ತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡೇ ಮದುವೆ ಆಗಿದ್ದೀನಿ. ಆದರೆ ನಾನೊಬ್ಬ ತುಂಬ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತೀನಲ್ಲ. ಈ ವೇದಿಕೆ ಮೇಲಿಂದ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರು ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ, ಅಯ್ಯೋ ನಾನು ಅಷ್ಟು ಲವ್ ಮಾಡ್ಬೇಕಂತ ಮನ್ಸು ಹೇಳ್ತಾ ಇದ್ದೆ.
ಅಲ್ಲ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಹಾಗಾದ್ರೆ ಸರ್ಪ್ರೈಸ್. ನೆಕ್ಸ್ಟ್ ನೀವೇ ಆಕ್ಷನ್ ಕಟ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು ಅಯ್ಯೋ ರಾಮ, ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹೆಂಗೆ ನೀವು? ಇಲ್ಲ ಇವಾಗ ಲವ್ ಫೀಲ್ಡ್ ಅಲ್ಲಿ ಇದ್ದೀನಿ. ಇಲ್ಲ ನಾನು ತುಂಬಾ ದಿವಸದಿಂದ ಆದಂಥ ಆಸೆ ಇದೆ. ಅಂದರೆ ಇದನ್ನ ಹೇಳ್ಕೊಳಕ್ಕೆ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್. ಅದು ಏನೋ ಗೊತ್ತ, ಮುಂಚೆ ಹಿಂಗೆ ಲವ್ ಮಾಡ್ತಿದ್ದ, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಭಯಂಕರ ಯಾಕಾಗಿತ್ತು ಅದು ಹೇಳಿ. ಗ್ಯಾಪ್ ಯಾಕಾಗಿತ್ತು ಅಂದರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟಾಗಿ ಹೇಳಿದರು ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬ ಪಿಕ್ಚರ್ ನೋಡ್ತಿದ್ದು, ತುಂಬ ಲವ್ ಮಾಡ್ತಾ ಇದ್ದು. ಇವಾಗ ರೂಪೇಶ್ ಶೆಟ್ಟಿ ಪಿಕ್ಚರಿಂದ ನೋಡಿ ಇನ್ನೂ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹಾಡಾದ್ಮೇಲೆ ಡ್ಯಾನ್ಸು ಮಾಡ್ಬೇಕಾಗತ್ತೆ. ಖಂಡಿತ ಮಾಡ್ತೀವಿ. ಸಖತ್ತಣ್ಣ, ಸೂಪರ್ ಆಗಿ ಆಕ್ಟಿವ್ ಮಾಡ್ತೀವಿ ಕಣ, ಕಲಾವಿದ ಕಣ. ಮೇಡಮ್ ನೀವು ಹೇಳಿ, ಅವ್ರು ಹೇಳಿದ್ರು, ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವು ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ಥರ ಇರುತ್ತೆ ಅಂತಂದರೆ, ಆಗ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನೂ ಇರಲ್ಲ, ಫ್ಯಾಮಿಲಿ ಇರಲ್ಲ, ಏನೂ ಇರಲ್ಲ. ಆವಾಗ ನಾವು ಅವ್ರಿಗಾಗಲಿ ಅವ್ರು ನಮಗಾಗಲಿ ಟೈಮ್ ಕೊಡೋಕ್ಕಿರುತ್ತೆ. ಮದುವೆ ಆದಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗಿಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಕಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ. ಆವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ, ಒಬ್ರ ಮೇಲೆ ಒಬ್ರಿಗೆ ಕೋಪ ಆವಾಗ ಬರೋದು. ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವರಿಂದ ಹೋಗ್ಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರಿಸೋದಕ್ಕೆ ಅವ್ರು ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ, ಪ್ರೀತಿ ತೋರ್ಸೋಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ದು ಎಲ್ಲರನ್ನೂ ಸಾಕಬೇಕಲ್ವ ಅವರು. ಹಂಗಾಗಿ ನಾವು ಮದುವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತಂದ್ಬಿಟ್ಟು. ಆದರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತ, ಅವ್ರನ್ನ ಲವ್ ಮಾಡ್ತೀನಿ ಅಂತಲೂ ಕೇಳಲಿಲ್ಲ, ಡೈರೆಕ್ಟಾಗೆ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ಮ ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ. ನಿಮ್ಮ ಫ್ಯಾಮಿಲಿ ದೊಡ್ಡದು, ನಮ್ಮದು ಚಿಕ್ಕದು. ಆವಾಗ ಏನಾಗುತ್ತೆ ಅಂತಂದರೆ, ಕೆಟ್ಟದ್ದು ಅಂತ ಅಂದಾಗ ಅಲ್ಲಿ ಕೆಟ್ಟದ್ದೇ ಬರುತ್ತೆ, ಒಳ್ಳೇದು ಯಾವಾಗಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತೂ ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳಿದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದರೆ ಇಲ್ಲ ಅಂತ. ಆದರೆ ಅವತ್ತು ಹೇಳಿದ್ರು, ನಾನು ಯಾವತ್ತೂ ನಿನ್ನ ಕೆಲಸದ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೇ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ ಎಲ್ಲೂ. ರೀಟೇಕ್ ಬೇಕಾ? ಪಾಪ. ಓಕೆ, ಆದರೆ ಬನ್ನಿ ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್? ಇಲ್ಲ, ಚೆನ್ನಾಗಿದೆ. ಮಗು ಆಗೋ ತನಕ ಒಂದು ಪ್ರೀತಿ ಇರುತ್ತೆ, ಮಗು ಆದಮೇಲೆ ಇನ್ನೊಂದು ಪ್ರೀತಿ ಇರುತ್ತೆ. ಅದು ಎಲ್ಲರಿಗೂ ಹಂಚ್ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಷ್ಟೇ, ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್, ನಿಮ್ಗೆ ಹೆಂಗೆ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ. ಈ ನರ್ಸು ಡಾಕ್ಟ್ರುಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು, ಯಾಕಂದರೆ ಅಷ್ಟು ಕೇರ್ಫುಲ್ ಆಗಿರಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನು ಕೂಡ ಕಾಪಾಡಿದೆ. ಬಹಳ ಖುಷಿ ಆಯಿತು. ಸರ್, ಏನು ಪ್ರಪೋಸ ಮಾಡಲಿಲ್ವಂತೆ ನೀವು? ಇನ್ನು ಮುಂದೆ ಮಾಡ್ತೀನಿ ಮೇಡಮ್. ಒಂದು ಹೇಳ್ಬೇಕು, ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ಬರ ಮಧ್ಯೆ ಏನಾದರೂ ಪ್ರಾಬ್ಲಮ್ಮ, ಯಾಕೆ ಅಂತ ಅಂದ್ಬಿಟ್ಟು. ಅದನ್ನು ನಾನು ಹೇಳ್ಬೇಕು. ಇವಾಗ ಒಂದು ವೇದಿಕೆ ಸಿಕ್ಕಿದೆ ಹೇಳೋಕ್ಕೆ. ನಮ್ಮದು ಹಿಂದೂ ಸಂಸ್ಕೃತಿನಲ್ಲಿ ಮಿಲ್ಟ್ರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟಲ್ಲಿ ಬರಲಿ, ಟ್ರೈನಲ್ಲಿ ಬರಲಿ, ಎಲ್ಲಿ ಬಂದ್ರೂ ಯಾರೂ ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದರೆ ಅದು ನಮ್ಮ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರೂ ತಪ್ಕೊಳ್ಳಲ್ಲ, ಮುತ್ಕೊಡಲ್ಲ, ಮುದ್ದಾಡಲ್ಲ ಅಂತಂದಮೇಲೆ ನಾವು ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗೆ ಹೋಗಿದ್ದೀವಿ. ನಾವು ಹೆಂಗೆ ನಮ್ಮ ಸಂಸ್ಕೃತಿನ ಮೀರೋಕ್ಕಾಗತ್ತೆ? ಹಂಗಾಗಿ ಅದು ಇದಾಯಿತು. ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮಿಬ್ಬರ ಮಧ್ಯೆ ಯಾವುದೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಅವ್ರು ತಪ್ಪು ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ. ನಮಗೆ ಮಗು ಇರುತ್ತೆ, ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮಗು ಆದಮೇಲೆ ನಾವು ಯಾವತ್ತೂ ಬೇರೆ ಆಗೋಕ್ಕೂ ಆಗಲ್ಲ. ಯಾಕೆಂದರೆ ಮಕ್ಕಳಿಗೋಸ್ಕರನೇ ನಾವು ಬದುಕಬೇಕು ಮಗು ಆದಮೇಲೆ.
ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇವಾಗ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು ಲವ್ಗಳಲ್ಲಿ 5 ವಿಧದ ಲವ್ಗಳನ್ನ ನಾವು ನೋಡ್ಬೋದು ಅಂತ. ಒಂದು ಗುರು ಕಿರಣ್ ಲವ್, ಇನ್ನೊಂದು ವಿನಯ್ ಲವ್, ಇನ್ನೊಂದು ನಮ್ಮ ಆರ್ಯವರ್ಧನ್ ಲವ್, ನಿರಂಜನ್ನ ಕರಿತೀನಿ. ನಿರಂಜನ್ ಲವ್, ಜೊತೆಗೆ ನಮ್ ಲವ್. ಸೊ ನಮ್ದು ಲವ್ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲೆಲ್ಲ ನೋಡಿರೋದ್ರಿಂದ ಸೊ ಅದನ್ನೇನು ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ. ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ. ಲವನ್ನು ಮೀರಿ ಏನಿದೆ ಅಂತಂದರೆ, ಈಗ ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸಲ್ಲಿ ಅದನ್ನೇ ಹೇಳಿದೆ ನಾನು. ಒಂದು ಹೆಣ್ಮಗಳು ಪಾಪ ಅವ್ರ ತಂದೆ ತಾಯಿಗಳು ಭಾಳ ಪ್ರೀತಿಯಿಂದ ಸಾಕಿರ್ತಾರೆ, ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ. ಜವಾಬ್ದಾರಿನ ನಮ್ಮ ಕೈಗೆ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ, ಸಾಯೋವರೆಗೂ ಅವ್ರ ಕೈ ಬಿಡ್ದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು. ಇದು ನನ್ನ ಪ್ರಕಾರ ಲವ್ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಭಾಳ ಖುಷಿ ಆಯಿತು ಇವರು ನಮ್ಮ ಹೈಕಮಾಂಡ್ ಆಗಿ ನಮಗೆ ಸಿಕ್ಕಿದ್ದು. ಆ್ಯಂಡ್ ದೆನ್ ರೂಪೇಶ್ ಬಗ್ಗೆ ಹೇಳಬೇಕು ಅಂದರೆ, ನಾನು ರೂಪೇಶ್ ಅವರು ಎಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು 100 ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ. 4:15 ನಾವು ಬಂದೋ, 5 ಗಂಟೆಗೆ ಅವರು ಬಂದರು. ಬಟ್ ಅವ್ರು ಬರ್ತಾ ಕಪ್ ತಂದರು. ಬಟ್ ಖುಷಿ ವಿಚಾರ ಏನು ಅಂದರೆ, ಜನ ಅಷ್ಟು ಮೆಚ್ಕೊಂಡ್ರು ರೂಪೇಶ್ ಅವರು. ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬ ಮಾತಾಡ್ತಾಯಿದ್ರು ಒಳಗಡೆ ಇದ್ದಾಗ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಸುಮ್ಮನೆ ಹೇಳಬೇಕು ವೇದಿಕೆ ಮೇಲೆ ಅಂತಂತಲ್ಲ, ನಾನು ಭಾಳ ಅಪರೂಪ ನಿಮ್ಮಂಥ ವ್ಯಕ್ತಿತ್ವ ನೋಡಿದ್ರು ರೂಪೇಶ್. ತಮ್ಗೆ ಒಳ್ಳೇದಾಗಲಿ. ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು, ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸಲ್ಲಿ ಹಾಕ್ಬಿಟ್ರು. ಹಾಗಾಗಿ ರೂಪೇಶ್ ಅವರು ಮತ್ತು ನಮ್ಮ ಗುರೂಜಿಯವ್ರದ್ದು ನಮ್ಮದು ಒಂದು ಪ್ರೀತಿಯ ಸಂಬಂಧ. ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದ್ದು. ವಿನಯ್ ಅವರೇ, ತುಂಬ ಖುಷಿ ಆಯಿತು ನಿಮ್ಮಿಬ್ಬರ ಬಾಂಡಿಂಗ್ ನೋಡಿ. ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರಲಿ. ಮಕ್ಕಳು ಎಷ್ಟು ಬೇಕಾದರೂ ಆಗಲಿ, ಹೆಂಡ್ತಿ ಒಬ್ಬರೇ ಇರಲಿ. ಆ್ಯಂಡ್ ದೆನ್ ಗುರು ಕಿರಣ್ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮನ್ನು ನೋಡಿದ್ದು, ನಾವು ಫಸ್ಟ್ ನಿಮ್ಮನ್ನು ನೋಡಿದ್ದು ನಿಷ್ಕರ್ಷದಲ್ಲಿ. ಅಲ್ಲಿ ಪ್ರಾಬಲಿ ನಿಮಗೆ ಬಾರಿಸ್ತಾರೆ, ಆದರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರಿ ಮ್ಯೂಸಿಕ್ನ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಇಬ್ಬರು ಒಂದು ನಾವು ಟಿ ವಿಲಿ ನೋಡ್ತಾ ಇದ್ದು, ಇವತ್ತು ವೇದಿಕೆ ಮೇಲೆ ನೋಡಿದ್ದಕ್ಕೆ ಭಾಳ ಖುಷಿ ಆಯಿತು. ನಿರಂಜನ್, ನೆಕ್ಸ್ಟ್ ನೀವೇನು ಮಾತಾಡ್ತೀರ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ. ಹಾಗಾಗಿ ನಿಮಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ರೂಪೇಶ್ ಅವ್ರಿಗೂ ಒಳ್ಳೇದಾಗಲಿ. ಮೇಡಮ್ ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆಮೇಲೆ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ, ಜೊತೆಗೆ ಸ್ನೇಹಿತು, ನಮ್ಮ ಬಿಗ್ ಬಾಸ್ ಕುಟುಂಬದವ್ರು ಸ್ನೇಹಿತಿದ್ದಾರೆ. ಆಮೇಲೆ ಇನ್ನೂ ತುಂಬ ಜನ ಹಾಡುಗಾರಿದ್ದಾರೆ, ಹಾಗೂ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗೆ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಹೆಚ್ಚಾಗಿ ಒಂದು ಸಂಘ ಸಂಸ್ಥೆ ಹೆಸರು ಹೇಳಿದಾಗಲೂ ಈ ಪದ ಲಾಸ್ಟಲ್ಲಿ ಬರುತ್ತೆ, ಯಾವುದಾದ್ರು ವ್ಯಕ್ತಿ ಹೆಸರು ಹೇಳಿದಾಗಲೂ ಲಾಸ್ಟಲ್ಲಿ ಬರುತ್ತೆ. ನಾವು ನಮ್ಮ ಭಾರತ ಮಾತೆ ಹೆಸರು ಹೇಳಿದಾಗಲೂ ಕಡೆಯಲ್ಲಿ ಬರುತ್ತೆ. ನಮ್ಮ ಕನ್ನಡ ನಾಡು ನುಡಿ, ಯಾವುದೇ ವ್ಯಕ್ತಿ ಹೆಸರು, ರಾಜಕಾರಣಿ ಹೆಸರು, ಏನೇ ಹೇಳಿ ಅಂತಿಮವಾಗಿ ಬರೋ ಶಬ್ದ ಜೈ. ಅಂದರೆ ಎಲ್ಲದಕ್ಕೂ ಬಳಸೋದು ಜೈ ಅಂತಂತ ಹೇಳಿ ನಾವು ಬಳಸ್ತೀವಿ. ಆದರೆ ಇವತ್ತು ಜೈಗೆ ನಾವೆಲ್ಲರ ಸೇರಿ ಜೈ ಅಂತ ಹೇಳಬೇಕಾಗಿದೆ. ಸೊ ಅಂಥ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು. ರೂಪೇಶ್ ಶೆಟ್ಟಿ ಅವರು ಭಾಳ, ನಾನು ಆಗಲೇ ಹೇಳಿದೆ, ತುಂಬ ಪಾಸಿಟಿವ್ ಇದೆ, ತುಂಬ ಎನರ್ಜಿ ಇದೆ ಜೈ ಅಂತ ಹೇಳಿ. ನನಗೆ ಭರವಸೆ ಇದೆ, ಕನ್ನಡದ ತುಂಬ ಫಿಲ್ಮ್ಸ್ ಹಿಟ್ ಆಗ್ತಾ ಇದೆ ಈಗ ಈ ವರ್ಷದಲ್ಲಿ. ಅದರಲ್ಲಿ ನಮ್ಮ ಮುಂದಿನ ನವೆಂಬರ್ 14ನೇ ತಾರೀಕು ಲವರ್ಸ್ ಡೇನಾ ಇಲ್ಲ ಚಿಲ್ಡ್ರನ್ಸ್ ಡೇ. ನಿಮ್ಗೆ ಯಾವ ಡೇ ಬೇಕು? ಕರೆಕ್ಟಾಗಿ ಅದು ಹೆಂಗು ದೇವ್ರು ಇಟ್ಟಿದನು, ಲವರ್ ಡೇಗೆ ಕರೆಕ್ಟಾಗಿ 9ನೇ ತಿಂಗಳಿಗೆ ಚಿಲ್ಡ್ರನ್ ಡೇ ಇರೋದು. ಅದು ಹೆಂಗೆ ಅಂತ ನಮಗೆ ಅರ್ಥ ಆಗಿಲ್ಲ. ಬಟ್ ಇರಲಿ, ಅವತ್ತು ಚಿಲ್ಡ್ರನ್ಸ್ ಡೇ ದಿನ ಅವತ್ತು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಒಬ್ಬ ಕನ್ನಡಿಗನಾಗಿ ನಾನು ನಮ್ಮ ಚಿತ್ರ, ಅದು ನಮ್ಮ ಹುಡುಗನ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದರೂ ಇದೆಯಾ? ಈಗಿದೆ, ವಾಣಿ ಅವ್ರು ಮಾತಾಡೋದೇ ಬಾಕಿ ಇದೆ. ಜಾಸ್ತಿ ಮಾತಾಡಿ ಮೇಡಮ್. ನೀವು ಎಂತದಾದ್ರು ಅಮ್ಮನಿಗೆ ಚೆನ್ನಾಗ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವಾಗ. ನನ್ನ ತಮ್ಮನಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಮೋರೋವರ್ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲದೆ ಇರೋವಾಗ ಬಿಗ್ ಬಾಸ್ನಲ್ಲಿ ಅಕ್ಕ ನಾನು ಇದ್ದೀನಿ ನಿನಗೆ ಅಂತೇಳಿ ಇವತ್ತಿನವರೆಗೂ ನನ್ನ ಆಗು ಹೋಗುಗಳು ಅದು ಇದು ಫೋನ್ ಮಾಡಿ ಅವಾಗವಾಗ ನನ್ನ ಹೆಂಗಿದ್ದೀರ ಅಕ್ಕ, ಹೆಂಗೆ ನೋಡ್ಕೊಳ್ತಾ ಇದ್ದಾರೆ, ಏನಾದರೂ ಒಂಚೂರು ಇದ್ರಿ ಇಲ್ಲಿ ನಾನು ಇದ್ದೀನಿ ನಿಮ್ಮಿಂದ ಒಂದೇ ಒಂದು ಏಕೈಕ ಜೀವ ಅಂದರೆ ಅದು ನನ್ನ ತಮ್ಮ ಒಬ್ಬರೇ. ಸೊ ಅವರಿಗೆ ಒಳ್ಳೇದಾಗಬೇಕು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ನಮಗೂ ಪವರ್ ಸ್ವಲ್ಪ ಜಾಸ್ತಿ ಸಿಗತ್ತೆ.
ನನ್ನ ತಮ್ಮ ಇದ್ದಾನೆ ಹಿಂದ್ಗಡೆ ಬಾಲ ಬಿಚ್ಚಕ್ಕಾಗಲ್ಲ ಅಂತ. ಸೊ ಅದಕ್ಕಾದರೂ ಅವ್ನು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನನ್ನ ಆಸೆ, ಕನಸು ಹಾಗೂ ನನ್ನ ಹಾರೈಕೆ ಸದಾ ಅವ್ರ ಜೊತೆಗಿರ್ತದೆ. ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಬಾಲ ಏನಾದ್ರು ಬೆಳೆದಿದೆಯಾ ಹೇಗೆ? ನೀವೇ ಕಟ್ ಮಾಡಿದಾರ ತಮ್ಮ ಬಂದ ಮೇಲೆ. ತಮ್ಮ ಸರ್ ಅಂತ. ಎಸ್, ಒಳ್ಳೇದಾಗ್ಲಿ ಸರ್. ಇವಾಗ ಆಯ್ತು, ಓಕೆ, ಎಲ್ಲ ಹೇಳಿದ್ರಿ, ಬಟ್ ಮೇಡಮ್ಗೋಸ್ಕರ ಬಂಧುಗಳೇ, ಆಯ್ತಾಯ್ತು. ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಮನೆಯವರು ನಮ್ಮ ಎದುರುಗಡೆ ನಿಲ್ಸಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮ ಹಳ್ಳಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾವುದೇ ಕಾರಣಕ್ಕೂ ಅವ್ರನ್ನ ಕಡೆಯವರೆಗೂ ಬಿಡದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅಮೇಸಿಂಗ್, ಸಖತ್ತಾಗಿ ಹೇಳಿದ್ರಿ. ಎಸ್, ಧನ್ಯವಾದಗಳು. ಸತ್ಯ, ಹೆಣ್ಮಕ್ಳಿಗೆ ಜಾಸ್ತಿ ಟೈಮ್ ಕೊಟ್ಟು ಇದು ನೋಡು, ತುಂಬಾ ಕ್ಯಾಮ್ರಾ ಇದೆ, ಮಾನಮರ್ಯಾದೆ ಹೋಗ್ಬಿಡುತ್ತೆ. ನಿಜ, ಬರ್ತಿಲ್ಲಲ್ಲ. ಎಷ್ಟು ನಿಜ ಹೇಳ್ತಾರೆ ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ಮ ದಸರಾನೇ ರೆಡಿಯಾಗಿ ಬರೋ ತನಕ ಮಾವುತ ಕಾಯ್ತಾ ಇರ್ತೀನಿ ನಾನು. ಎಲ್ಲ ಆದ್ಮೇಲೆ ರೆಡಿ ಹೋಗೋಣ ಅಂತ ಬರೋದಷ್ಟೇ. ನಾನು ಫಸ್ಟೇ ರೆಡಿಯಾಗಿ ಹೋಗೋದಿಲ್ಲ, ಯಾಕೆ ನಂಗೆ ಅಂದಾಜು ಇಲ್ಲ ಇವಳು ಎಷ್ಟೊತ್ತು ತಗೊಂತಾಳೆ ಅಂತ. ಎಲ್ಲ ರೆಡಿಯಾಗಿ ನಡಿ ಹೋಗೋಣ ಅಂತ ನಂದು 5 ನಿಮಿಷ ಹಿಂಗೆ ಒಳಗೆ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಎನಿವೇ, ನಮ್ಮದು ನಡೀತಾನೆ ಇರುತ್ತೆ. ಇವ್ರದ್ದು ನಡೆಯೋಕ್ಕೆ ಹೋಗಿದೆ, ಇನ್ನು ನಡೆಯೋದು ಏನೇನಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜೈ ಸಿನಿಮಾಗೆ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ರೂಪೇಶ್, ಆ್ಯಸ್ ಆಲ್ವೇಸ್, ಈ ನಡುವೆ ಎಲ್ಲ ನಿಮ್ಮದೇ ಕಾಲ. ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು, ಅದು ಇದು ಅಂತ ಇದ್ರು. ಬಟ್ ನಮ್ಮ ಎಸ್ ಸರ್, ನಮ್ಮ ರಿಷಬ್ ಸರ್ ಅದನ್ನು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟು ಅಂತ ಕೇಳೋರಿಗೆ, ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡೋಕೆ ಕೊಟ್ಟರು. ನಮ್ಮ ರೂಪೇಶ್ಗೆ ಜೋರಾಗಿ ಬರಲಿ ಚಪ್ಪಾಳೆ. ಆ್ಯಂಡ್ ಈ ಸಲ ತುಳು ಆ್ಯಂಡ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮುಂಟು ಮಾರ್ಯಾರ, ಅಲ್ಲಿ ಯಾಕೆ ಇಲ್ಲೂ ಮಾಡಬೇಡ ಅಂತ. ಬಟ್ ಒಳ್ಳೇದಾಗಲಿ. ಆ್ಯಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಆ್ಯಂಡ್ ಎಲ್ಲ ಸ್ನೇಹಿತರೆ ಇರೋದು, ಗುರು ಸರ್, ವಿನಯ್, ನಮ್ಮ ರೂಪೇಶ್ ಸರ್, ಅಬ್ಬಾ, ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ನಿಜವಲ್ಲ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳಿದ್ಮೇಲೆ ನಮ್ದು ಏನು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ಹೌದು, ನಾನು ಹೇಳ್ದೆ ನಿರಂಜನ್ ಬಂದಾಗಲೇ ನಮಗೆ ಕೆಲಸ ಕಡಿಮೆ ಅಂತ ಹೇಳಿ. ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾವು ಮೀಡಿಯಾ ಇದೆ ನೋಡ್ಕೊಂಡು ಹೇಳು, ಎರಡನೇ ಹೇಳ್ಬಿಟ್ಟು ಇವ್ರು ಇಷ್ಟ ಬಂದಿದ್ದಲ್ಲ ಹೇಳ್ಬಿಡ್ತಾಳೆ, ಹುಷಾರು. ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ. ನಮ್ದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ಥರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನ್ ರಿಂಗ್ ಆಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್. ಆಗ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್. ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾ ಇಲ್ಲ ಇವಳು. ಎಲ್ಲಾನು ಹೋದ್ರು 40 ಫೋನ್ ಮಾಡ್ಬಿಡ್ತಾಳೆ, ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿನ್ನ? ಹಂಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲೂ ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾರೆ. ಏನು ಲವ್ ಏನು, ಬಟ್ ಏನಪ್ಪ ಒಳ್ಳೇದೇ ಹೇಳ್ಬೇಕಾ ಎಲ್ಲ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್, ನಿಮ್ಮ ಮಾತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿರಂಜನ್. ನೀವು ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಇಲ್ಲ, ಲವ್ ಅನ್ನೋದೇ ಪ್ರಾಕ್ಟಿಕಲ್ಲು. ಅದು ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಎನಿವೇ, ಇಲ್ಲ, ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ದರಿಂದ ಅರೇಂಜ್ ಮ್ಯಾರೇಜ್ ಅಂದರೆ ಹೆಣ್ಣು ಕೊಡ್ತಾ ಇರಲಿಲ್ಲ, ಈಗಲೂ ಕೊಡಲ್ಲ, ಅದು ಬೇರೆ ಪ್ರಶ್ನೆ. ಎಂಥ ದೊಡ್ಡ ಸ್ಟಾರ್ ಆಗಲಿ, ಏನು ಮೀಡಿಯಾ ಬೇಡಪ್ಪ, 4 ದಿನ ನ್ಯೂಸಲ್ಲಿ ಬಂದ್ಬಿಡ್ತಾರೆ ಅಂದ್ಬಿಡ್ತಾರೆ. ಇಲ್ಲ, ಆಮೇಲೆ ಎಷ್ಟು ಅಂತಾರೆ. ಒಂದಷ್ಟು ಬರ್ತಾ ಇದೆ ಅಂದರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದನ್ನು ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಒಂದು ಕೈ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಸೊ ಜೊತೆಲಿದ್ದವ್ರನ್ನ ಕೆಲವ್ರು ಬೆಳೆಸಲ್ಲ, ಹಂಗಾಗಿ ಒಂದಕ್ಕೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ನಾವು ಅವ್ರಿಗೆ ಚಪಳೆ ಹೊಡಿದಿರ್ತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದರೆ ನಮ್ಮ ಮೀಡಿಯಾ ಫೀಲ್ಡು. ಸೊ ಇಲ್ಲಿ ಯಾವುದ್ರದ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಭಾಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ದೆ, ಆದರೆ ಲವ್ವೇ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಇವಳನ್ನ ಮದುವೆ ಆಗಿದ್ದೀನಿ. ಬಟ್ ನಂದು ಫೇಸೇ ನೋಡದೆ ಆಗಿದಂಥ ಲವ್. ಅಂದರೆ ಈಗಿನ ಕಾಲದಲ್ಲಿ ಪ್ರೊಫೈಲಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತಲೇ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ನಾನು ನೋಡಿದ ಫೋಟೋ, ಇವಳ ಮುಖ ಎರಡೂ ಒಂದೇ ಆಗಿತ್ತು. ಸೊ ಹಾಗಾಗಿ ಇವಾಗ ಗೊತ್ತಾಗಲ್ಲ. ಇವಾಗಂತೂ ಯಪ್ಪ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ,
ಹುಣ್ಣಿಮೆ ಚಂದನ್ ತೋರಿಸ್ತಾರೆ, ಇಲ್ಲಿ ನೋಡಿದ್ರೆ ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೇ ಇಲ್ಲ ಇವಾಗ ಅಂಥದ್ದು. ನಾನು ಇಂಟರ್ನೆಟ್ಟಲ್ಲಿ ನೋಡಿದ ಫೇಸ್ಗಿಂತ ಅದ್ಭುತವಾದ ಫೇಸು, ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನೇ ಒಳ್ಳೇದೇಳೇನೆ. ಕರೆಕ್ಟಾಗಿ ನಾನು ಹೇಳ್ಕೊಟ್ಟಾಗೆ ಹೇಳ್ತಾ ಇದೀಯ ನೀನು. ಯಪ್ಪ ನಾನು ಹೇಳ್ತೀನಿ, ನನ್ನೆಂತಿ ಅಷ್ಟು ಒಳ್ಳೆಯವಳು ಯಾರೂ ಇಲ್ಲ. ಅದ್ ನಿಜ ಹೇಳಿದ್ದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣೋಡಿ ಕರೆಕ್ಟಾಗಿ ಕಣ್ಣೋಡಿ ಹೆಂಗ್ ಬಿಡ್ತಾಳೆ ನೋಡಿ. ಇಲ್ಲ ನಿಜವಾಗ್ಲೂ ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವ್ರು ಹೇಳ್ತಾರೆ. ನಾನು ತಿಳ್ಕೊಂಡಿರೋದು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದೊಳ್ಳೆ ಸೂತ್ರ. ಎಂತ ಏನು ಹೇಳ್ದು ನಮ್ಮ ಅಂದ್ಬಿಟ್ರು ಸುಪೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಂಗೆ ಕೇಳಿ, ಏನಾದ್ರು ಇದ್ರೆ ಫೋನ್ ಮಾಡಮ್ಮ, ಒಂದೇ ಸೂತ್ರ. ಹೌದು ಹೌದು ಹೌದು, ಕಾಗೆ ಬೆಳ್ಳಗಿದ್ಯಾ, ಓಯ್ ಯಾರು ಹೇಳಿದ್ದು, ಸೂಪರ್ ಬೆಳ್ಳಗಿದೆ ಅಂದ್ಬಿಡೋದು ಅಷ್ಟೇ, ಜಗಳ ಮುಗೀತ್ ಅಲ್ಲಿಗೆ. ಸೊ ಆ್ಯಕ್ಚುಲಿ ಕರೆಕ್ಟಾಗಿ ಇಟ್ಟಿದ್ದೀರಾ ಜೈ ಅಂತ. ಎಂತಿ ಏನು ಹೇಳೋದು, ಜೈ ಅಂದ್ಬಿಟ್ರೆ ಮುಗಿದೋಯ್ ಜೀವನ ಆತಾಗೆ ಅಂತ ಹೇಳ್ತಾ ನಿಮ್ಮ ಸಿನಿಮಾಗೆ ತುಂಬ ಒಳ್ಳೇದಾಗಲಿ. ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ. ಅವ್ರು ಹೆಂಗೆ ಅಂದರೆ ಬೈ ಒನ್ ಗೆಟ್ ಒನ್. ಸೊ ಒಂದೊಂದ್ಸಲಿ ನನಗೆ ಮಚ್ಚೆ ನೋಡ್ಕೊಂಡು ಕೇಳೋದು, ಅದ್ವಿತಿನ ಅಶ್ವಿತಿನ ನೋಡೋದು. ನೋ ಐ ವಿಲ್ ಟೆಲ್ ಯು ದಿ ಸೀಕ್ರೆಟ್. ಓಕೆ, ಇವಾಗ ಏನೇನು ಹೇಳ್ಬಾರ್ದು ಕಣೆ ವೇದಿಕೆ ಇಲ್ಲಿ ಕುತ್ಕೊಂಡು ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಕರ್ಕೊಂಬತ್ತೀನಲ್ಲ ನಾನು. ಮೊದಲೇ ಅಲ್ಲೋಣ ನಮ್ಮ ಬೋಡ ಗಿಡಲ್ಲ ಎಲ್ಲ ಮೊಬೈಲ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಸಿನಿಮಾದ ಯಾವುದು ಟ್ರೋಲ್ ಆಗಲ್ಲ. ಅವ್ರು ನೋಡು ದೇವ್ರ ಕೈ ಮುಗಿಯವರು ಅಲ್ಲೇ ಇದ್ದಾರೆ ಬೇರೆ. ಅಯ್ಯೋ ಎಲ್ಲರೂ ನೀನು ತತ್ತೇರಿ ಬಿಡಿ, ಏನೊಂದು ಮಾಡಿ. ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ. ಅನುಷಾ ತುಂಬ ಚೆನ್ನಾಗಿ ಕಾಣ್ತಾ ಇರ, ಅಷ್ಟೇ ಹೇಳಿದ್ದೀನಿ ನೋಡು. ಈ ವೇದಿಕೆ ಮೇಲೆ ಈ ಸ್ವಾತಂತ್ರ್ಯನೂ ಇಲ್ಲ ನನ್ನ ಮಗನ ಮದುವೆ ಆದ್ಮೇಲಿಂದ. ಅಯ್ಯೋ ಚೆನ್ನಾಗಿದ್ದಾರೆ ಕಣೆ. ಓಕೆನಾ? ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ. ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಸೂಪರ್ ಹಿಟ್ ಆಗಲಿ. ಇರಿ ಎಲ್ಲ ಹೋಗ್ತೀರಾ? ಯಾಕಮ್ಮ ಯಶು ಈ ತರ ಇಲ್ಲ ಆಕ್ಚುಲಿ ನಾನು ಇಲ್ಲ ಅದು ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು, ಇವಾಗ ನಾನು ಬೇರೆ ಚಾನಲಲ್ಲಿ ಇದ್ದೀನಿ, ಹಂಗಾಗಿ ಬಿಗ್ ಬಾಸ್ ಅನ್ನು ಮರೆಯೋಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸಿಂದ ಅವ್ರು ಕಪ್ಪು ತಗೊಂಬಂದ್ರು, ನಾವು ಬಿಗ್ ಬಾಸ್ ಆದ್ಮೇಲೆ ಎಣ್ಣೆನೇ ತಗೊಂಬಂದ್ಬಿಟ್ವಿ. ಅಂದರೆ ಬಿಗ್ ಬಾಸಿಂದ ಆಚೆ ಬಂದಮೇಲೆ ಚಾನಲ್ ಅವ್ರು ನಾನು ಮದುವೆನೇ ಮಾಡಾಕ್ಬಿಟ್ರು. ಸೊ ಹಾಗಾಗಿ ಬಿಗ್ ಬಾಸಿಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು. ನಾನು ಪ್ರೈಸ್ಲೆಸ್ ಅಂದ್ರೆ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸೇ ಕೊಂಡಿ ಇವತ್ತಿನ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಆ್ಯಂಡ್ ಇನ್ನೊಂದು ರೂಪೇಶ್ ಜಾಣ. ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ, ಹೆಂಗೊಂದು ಏನು ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿ ಪುಸ್ಲಾಯಿಸ್ಬಿಟ್ಟು ಕರೆಸ್ಬಿಟ್ಟು ಅವ್ರು ಹೋಗ್ಲಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಹಿಸ್ ಸಚ್ ಅ ಸ್ವೀಟ್ ಹಾರ್ಟ್. ಅವ್ರು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ. ಒಂದು ಒಳ್ಳೆ ಅವ್ರು ಆ್ಯಕ್ಚುಲಿ ಅವ್ರು ಯಾರು ಅವ್ರ ಹತ್ರ ಎಲ್ಲರಿಗಿಂತ 20 ವರ್ಷ ದಾಟೇ ಇಲ್ಲ ಅವರು. ಯಾರದು ಏನು ವಾಕ್ ಮಾಡೋಣ ಅಂತ ಹಿಂಗೆ ಬರ್ತಾರೆ. ನಾವು ಏನು ನಮಗೆ ವಯಸ್ಸಾಯ್ತಾ ಗುರು ವಯಸ್ಸಾಯ್ತು ಅಂತ ನೋಡೋದು. ಸೊ ಇವನ್ನೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವು ಏನಾದ್ರು ಟಾಸ್ಕ್ ಕೊಡಿ. ವಿನಯ್ ಎಂತಿನ ಕೂಡಿಸ್ದಂಗೆ ನಾನು ಎಂತಿನ ಕೂಡ್ಸಕ್ ಹೋಗ್ಬಿಡಿ. ನಮ್ಮ ತಾಯಣೆ ಆಗಲ್ಲ ನನ್ನ ಕೈಯಲ್ಲಿ, ಹೇಳ್ಬಿಡ್ತೀನಿ ಇವಾಗಲೇ. ನಾನು ಕೂರ್ಸಿಲ್ಲ, ಅವರೇ ಕೂರ್ಸ್ಕೊಂಡಿದ್ದು. ಅದಂಗೆ ಮದ್ವೆ ಆದ್ಮೇಲೆ ನಮ್ಮ ಚಪಟಿಕಲ್ಲಿ ನಾವೇ ಇಲ್ಲಿ. ಥ್ಯಾಂಕ್ ಯು. ಆಂಕರಿಂಗ್ ಸ್ಟೈಲ್ ಅಲ್ಲಿ ಬೆಳಗಾದ್ರೆ ಅದೇ ಮಾಡ್ತಾ ದಿನ ಬೆಳಗಾದ್ರೆ ಇಲ್ಲ ನಾವ್ ನೋಡಿಲ್ವಲ್ಲ, ನಾವ್ಯಾರಾದ್ರೂ ನೋಡಿದೀವ? ಇಲ್ಲ ಕಮಾನ್ ಯಶು, ಅವ್ಳು ಕೇಳಿ ಮಾಡ್ಸಿ ಫಸ್ಟ್ ಟೈಮ್. ಇಲ್ಲ ನೀವೇ ಮಾಡ್ಬೇಕು. ನೀವು ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಇದೆ, ಒಂದು ನಿಮಿಷ ಇದೆ, ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡು. ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನು ಹೇಳೋದು ನಿಂಗೆ, ಅಂದದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಲ್ಲಿ, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಕೂತ್ಕೊಳ್ಳಿ ಸುಮ್ಮನೆ. ಯಶಸ್ವಿನಿ ಅಯ್ಯೋ ಇರಮ್ಮನಿ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಕ್ ಬಿಡಲ್ಲ, ಇಲ್ಲೋ ಸುಮ್ಮನೆ. ಸ್ವಾಗತ ಸುಸ್ವಾಗತ, ಹೊಡ್ರಿ ಚಪ್ಪಾಳೆ. ಉಪ್ಪಿಸ್ತಾರೆ ಹೇಳ್ಬೇಕು, ಎಲ್ಲಿ ಸಿಗ್ತಾರೆ ಇಂಥವ್ರು, ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಯ್ತಮ್ಮ. ಅದೇ ಹೀರೋಯಿನ್ ಬಗ್ಗೆ ಕೇಳಿ ಹೇಳ್ತಾರೆ. ಹೇಳಿ. ಇವಳು ಇರೋದ್ರಿಂದ ಹೇಳ್ತಾ ಇದೀನಿ, ಭಾಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಅಷ್ಟೇ. ಇಲ್ಲಿ ನಮ್ದೇನೋ ನಡಿ. ಬಟ್ ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಅವಾಗ ಏನೋ ಡವ್ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಓಳು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದಿರೋ ಹಂಗೆ ನ್ಯಾಚುರಲ್ ಆಗಿ ನೆಮ್ಮದಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರ್ತೀರಿ. ಯಾಕೆಂದ್ರೆ ಇದು MTV ZTV ಯುಗ.
ಆ್ಯಂಡ್ ತುಳು ಮತ್ತು ಕನ್ನಡ 2 ಭಾಷೆಯಲ್ಲೂ ಮಾಡ್ತಾ ಇದ್ದಾರೆ. ಜೈ ಸಿನಿಮಾಗೆ ಒಳ್ಳೇದಾಗಲಿ. ಜೈ ಶ್ರೀರಾಮ್, ಜೈ ಕರ್ನಾಟಕ. ಮತ್ತು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಗುರು ಸರ್, ಇಲ್ಲಿ ಬಂದಿರೋದಕ್ಕೆ ಬಿಗ್ ಫ್ಯಾನ್. ಆ್ಯಂಡ್ ರೂಪೇಶ್ ಅವರಿಗೆ ಬಿಗ್ ಥ್ಯಾಂಕ್ಸ್. ಇಟ್ಸ್ ಅಮೇಝಿಂಗ್ ಮೂವಿ ಆ್ಯಂಡ್ ಅಮೇಝಿಂಗ್ ಸಾಂಗ್. ಆ್ಯಂಡ್ ಸಿಂಗಿಂಗ್ ಕರಿಯರಲ್ಲಿ ಈ ಥರ ಒಳ್ಳೊಳ್ಳೆ ಸಾಂಗ್ಸು, ಅದು 2 ಲ್ಯಾಂಗ್ವೇಜಲ್ಲಿ ಹಾಡಕ್ಕೆ ಸಿಗೋದು ಇಟ್ಸ್ ಅ ಪ್ರಿವಿಲೇಜ್. ನನಗೆ ಇಲ್ಲಿ ಇಷ್ಟು ಗೆಸ್ಟ್ಗಳ ಮುಂದೆ ನನ್ನ ಸಾಂಗ್ ರಿಲೀಸ್ ಆಗ್ತದೆ ಅಂತ ತುಂಬ ಖುಷಿ ಆಗ್ತಾಯಿದೆ. ಐ ಹೋಪ್ ಎಲ್ಲರಿಗೂ ಈ ಸಾಂಗ್ ರಿಲೀಸ್ ಆದಮೇಲೆ ಅಷ್ಟೇ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ಎಲ್ಲರಿಗೂ ಕೇಳಿಸಿ ಆ್ಯಂಡ್ ಸಪೋರ್ಟ್ ದ ಟೀಮ್ ಟು ದ ಮೂವಿ. ಜೈ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇರೋದು ಕನ್ನಡ ಕೀರ್ತನ್ ಭಂಡಾರಿ ಅಂತ ಬರ್ದಿರೋದು. ಅಂದರೆ ನಾನು ಹಿಂದೆಯಿಂದ ಎಲ್ಲ ಸಿನಿಮಾಗೂ ನಾನು ಆಲ್ಮೋಸ್ಟ್ ಒಂದು 20ಕ್ಕಿಂತ ಜಾಸ್ತಿ ಹಾಡು ಬರೆದಿದ್ದೀನಿ. ಬಟ್ ಇವಾಗ ಒಂದು ಸ್ವಲ್ಪ ಬೆಂಗಳೂರಲ್ಲೆಲ್ಲ ರಿಲೀಸ್ ಮಾಡ್ತಾ ಇದೆ, ಅದಕ್ಕೆ ಗೊತ್ತಾಗ್ತಾ ಇದೆ ಅಷ್ಟೇ. ಸೊ ಇಲ್ಲ, ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ದುಡ್ಡು ಉಳಿಯುತ್ತೆ ಅಷ್ಟೇ. ಆ್ಯಂಡ್ ಬಂದಿರೋವಂಥ ಎಲ್ಲ ದಂಪತಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಐಡಿಯಾನೇ ಇರಲಿಲ್ಲ ಇಷ್ಟೊಂದೆಲ್ಲ ಫನ್ ಮಾಡ್ತಾರೆ ಎಲ್ಲ ಕಪಲ್ಸು ಅಂತ. ಆ್ಯಂಡ್ ರಾಜಣ್ಣ ದಂಪತಿಗಳಿಗೆ, ಗುರೂಜಿ ದಂಪತಿಗಳಿಗೆ, ಆ್ಯಂಡ್ ಎಲ್ಲರಿಗೂ, ವಿನಯ್ ಗೌಡ ದಂಪತಿಗಳಿಗೆ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಎಲ್ಲರದ್ದು ಗೊತ್ತು, ವಿನಯ್ ಅವ್ರದ್ದು ನನಗೆ ಗೊತ್ತಿಲ್ಲ, ಸ್ವಲ್ಪ ಸೀರಿಯಸ್ ಇದ್ದಾರೆ ಅವರು, ಟ್ರೈ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಆ್ಯಂಡ್ ಗುರುವಣ್ಣ ನನಗೆ ಅದು ಫುಲ್ ಕಾನ್ಫಿಡೆನ್ಸ್ ಇತ್ತು, ಅವ್ರು ಎಲ್ಲಿ ಬಂದರೂ ಎನರ್ಜಿ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಆ್ಯಂಡ್ ನಿರಂಜನ್ ಅವ್ರು ಲೇಟಾಗಿ ಬಂದಾಗ ಸ್ವಲ್ಪ ನಾನು ಬೈಕೊಂಡೆ, ಏನು ಈ ಆ್ಯಂಕರ್ಗಳೆಲ್ಲ ಹಿಂಗೆ ಅಂತ. ಬಟ್ ಮಜ್ಜಾ ಕೊಟ್ರಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ಹಂಗಂತ ಪೇಮೆಂಟ್ ಎಲ್ಲ ಕೇಳಂಗಿಲ್ಲ, ಆ್ಯಂಕರಿಂಗ್ ಎಲ್ಲ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಹಾಡಿಗೆ ಫುಲ್ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನಾನು ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಎಲ್ಲರನ್ನ ಕರೆಯೋಕೆ ಆಗ್ತಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಸಚಿನ್ ಆ್ಯಂಡ್ ನಮ್ಮ ರೀಜನಲ್ ಡಿಸ್ಟ್ರಿಬ್ಯೂಟರ್ ಕೂಡ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಅಷ್ಟೇ. ಆ್ಯಂಡ್ ಎಲ್ರಿಗೂ ಅಷ್ಟೇ ಥ್ಯಾಂಕ್ ಯು. ಆ್ಯಂಡ್ ನಿಮಗೂ, ನೀವು ಸಕ್ಕದಾಗಿ ನಿರೂಪಣೆ ಮಾಡಿದ್ದೀರಾ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಥ್ಯಾಂಕ್ ಯು ಸೊ ಮಚ್. ಮಾಡಿದ್ದೀರಾ ಬ್ರದರ್ ತಮಗೂ, ರೂಪೇಶ್ ಅವರೇ, ಹಾಗೂ ಹೀರೋಯಿನ್ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮಂಗಳೂರು ಅಂದರೆ ರೈ, ಮಂಗಳೂರು ಅಂದರೆ ಪೈ, ಇನ್ಮೇಲೆ ಮಂಗಳೂರು ಅಂದರೆ ಜೈ. ಥ್ಯಾಂಕ್ ಯು. ಗುರುಗಳೇ, ವಾಣಿ ಅವರೇ, ತಮ್ಮನ ಹಾಡು ಹೇಗನ್ನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ಮೈಕೆ ಕೊಡ್ತಿಲ್ಲ ನೋಡಿ, ನಿಮ್ಮ ಬೆಟ್ರು. ತುಂಬ ಮಾತಾಡ್ಬಿಡ್ತೀನಿ ಅಂತ ಸ್ವಲ್ಪ ಅಷ್ಟೇ. ಓಕೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗ್ ಎಲ್ಲ. ಎಸ್ಪೆಷಲಿ ಅದ್ವಿತಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ರೂಪೇಶ್ ಶೆಟ್ಟಿ ಬಗ್ಗೆ ನಾನು ಹೇಳಂಗೆ ಇಲ್ಲ, ಮೋರ್ ಅವ್ರು ತುಂಬ ಸ್ಮಾರ್ಟಾಗಿ ಕಾಣ್ತಾ ಇದ್ದಾರೆ. ಇದು ಎಷ್ಟೊತ್ತಿಗೆ ನಾನು ಬಿಗ್ ಸ್ಕ್ರೀನಲ್ಲಿ ನೋಡ್ತೀನಿ ಅಂತ ತುಂಬ ಕಾತುರವಾಗಿ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ನೋಡೋಣ ಎಲ್ಲರೂ ಸೇರಿ. ಥ್ಯಾಂಕ್ ಯು ಗುರುಗಳೇ. ಅಣ್ಣ, ನನಗೆ ಭಾಳ ಈ ಹಾಡು ನೋಡಿ ನಮ್ಮ ಬೇಲೂರು, ನಮ್ಮ ಜಮೀನು ಮತ್ತು ನಮ್ಮ ಹಾಸನ ಎಲ್ಲ ನೆನಪಾಯಿತು. ರೂಪೇಶ್ ಶೆಟ್ಟಿ ಇಷ್ಟು ಚೆನ್ನಾಗಿ ಕಾಣ್ತಂದ್ರೆ ಇದೇ ಫಸ್ಟ್ ನೋಡಿದ್ದು ಈ ಸಿನಿಮಾದಲ್ಲಿ. ಭಾಳ ಚೆನ್ನಾಗಿ ಕಾಣ್ತವ್ರೆ. ಏನಪ್ಪ ಈ ಸಿನಿಮಾಗೋಸ್ಕರ ಮತ್ತೆ ಏನಪ್ಪ ಅಷ್ಟೊಂದು ಸುಂದರವಾಗಿ ಕಾಣ್ತದೆ ಸಿನಿಮಾನ. ನಾನು ಸ್ಕ್ರೀನ್ ಹಂಗೆ ನೋಡ್ತಾ ಇದ್ದೆ, ನನಗೆ ಭಾಳ ಖುಷಿ ಆಯಿತು. ಆ ಛತ್ರಿ ಅದೆಲ್ಲ ಹಾಡು ನೋಡಿದ್ದು ಭಾಳ ಇಷ್ಟ ಆಯಿತು. ಆದರೆ ಈ ಪಿಕ್ಚರಲ್ಲಿ ನಾವು ಮತ್ತೆ 3 ಜನ ಅಂದರೆ ಇಂಡೈರೆಕ್ಟ್ ಆಗಿ ರೂಪೇಶ್ ಶೆಟ್ಟಿನ ಛತ್ರಿ ಅಂತವ್ರೆ. ನೋಡಿ, ರಾಜಣ್ಣ ಯಾರಿಗೆ ಜೈ ಅಂತಾರೋ ಗೊತ್ತಿಲ್ಲ. ಅದು ಪಿಕ್ಚರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ನೋಡಿ ಖುಷಿಯಾಗಿ, ನಾನಂತೂ ತುಂಬ ಸರಿ ನೋಡ್ತೀನಿ. ಒಳ್ಳೇದಾಗಲಿ ಎಲ್ಲರಿಗೂ. ಓಕೆ ಮ್ಯಾಮ್. ನಾನು ರೂಪೇಶ್ ಶೆಟ್ಟಿ ಸರ್ನ ಫಸ್ಟ್ ನೋಡಿದ್ದೇನೆ ಬಿಗ್ ಬಾಸಲ್ಲಿ. ಅದು ಅವ್ರು ಅಷ್ಟು ಚೆನ್ನಾಗಿ ಹಾಡು ಬರೀತಾರೆ ಅಂತ ನೋಡಿದ್ದು ನನ್ನ ಮಗಳಿಗೆ ಹಾಡು ಬರೆದಾಗ. ಅದು ಇನ್ನೂ ಯೂಟ್ಯೂಬಲ್ಲಿ ಟ್ರೆಂಡಲ್ಲಿ ಓಡ್ತಾನೆ ಇದೆ. ನನ್ನ ಮಗಳ ಹೆಸ್ರಲ್ಲಿ ಹಾಡು ಬರೆದಿದ್ದು, ಅದಕ್ಕೆ ಧನ್ಯವಾದ ಹೇಳ್ತೀನಿ. ಅವ್ರು ಬರೆದಿದ್ದ ಆ ಸುಂದರವಾದ ವಾಕ್ಯಗಳನ್ನು ಅಷ್ಟು ಸುಂದರವಾಗಿ ಆಡಿರೋರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.